ಇನ್ನು ಬೆಂಗಳೂರಿನಲ್ಲಿ ಅಶ್ವರಾಮಾನುಜ ಮೀಡಿಯಾ ಪ್ರೈವೇಟ್ ಲಿಮಿಟೆಡ್ ಸಹಯೋಗದಲ್ಲಿ ವಿದ್ಯುತ್ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಶೇಷಾದ್ರಿಪುರಂನಲ್ಲಿರುವಂಥ ಶೇಷಾದ್ರಿಪುರಂ ಈವ್ನಿಂಗ್ ಕಾಲೇಜಿನ ಆಡಿಟೋರಿಯಂನಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ವಿದ್ಯುತ್ ಬಗ್ಗೆ ಜಾಗೃತಿಯನ್ನು ಮೂಡಿಸಲಾಯಿತು. ಶೇಷಾದ್ರಿಪುರಂ ಎಜುಕೇಷನಲ್ ಟ್ರಸ್ಟ್ ಹಾಗೂ ಯೂತ್ ರೆಡ್ ಕ್ರಾಸ್ ಮತ್ತು ಎನ್ಎಸ್ಎಸ್ ಘಟಕದ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಭೆಯಲ್ಲಿ ಅಶ್ವರಾಮಾನುಜ ಮೀಡಿಯಾ ಪ್ರೈವೇಟ್ ಲಿಮಿಟೆಡ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವಂಥ ಶ್ರೀ ರಾಮಚಂದ್ರ ಆರ್ ಆನವೇರಿ ಅವರು ಮುಖ್ಯ ಅತಿಥಿಯಾಗಿ ಭಾಗವಹಿಸಿದರು. ಅದೇ ಸಂದರ್ಭದಲ್ಲಿ ಅಶ್ವರಾಮಾನುಜ ಮೀಡಿಯಾ ಪ್ರೈವೇಟ್ ಲಿಮಿಟೆಡ್ನ ಸಿಇಒ ಶ್ರೀಮತಿ ಸುಮಲತಾ ಆರ್ ಜೊತೆಗೆ ನ್ಯೂಸ್ ಪ್ರೊಡ್ಯೂಸರ್ ಶ್ರೀ ಟಿ.ಎನ್. ರವಿಕುಮಾರ್ ಸೇರಿದಂತೆ ಹಲವರು ಭಾಗಿಯಾಗಿದ್ದರು. ಆರಂಭವಾದ ವಿದ್ಯುತ್ ವಾಣಿ ಪತ್ರಿಕೆಯ ಹುಟ್ಟಿಗೆ ಕಾರಣವಾದವರು ಓರ್ವ ವಿದ್ಯುತ್ ಗುತ್ತಿಗೆದಾರ. ಏನು ಇದೊಂದು ಸಾಕೆಟ್ ಅಲ್ವಾ, ನಾನೇ ಬಿಚ್ಚಿ ನಾನೇ ಆಗ್ಬಿಡ್ತೀನಿ ಏನಂತ ದೊಡ್ಡ ವಿಷಯ ಅಂತ ಅದನ್ನ ಮಾಡಬಾರ್ದು. ಅದನ್ನ ಏನಿದೆ ಯಾರು ಕ್ವಾಲಿಫೈಡ್ ಇದ್ದಾರೆ ಅವ್ರ ಕಡೆಯಿಂದೇ ಮಾಡಿಸ್ಬೇಕು. ನಮಗೆ ಎಲೆಕ್ಟ್ರಿಸಿಟಿ ರೂಲ್ಸ್ ಅಲ್ಲಿ ಹೇಳೋದೇನು ಅಂದ್ರೆ ಮನೆಯಲ್ಲಿ ಬಲ್ಬ್ ರಿಪ್ಲೇಸ್ಮೆಂಟ್ ಅಂತ ಚಿಕ್ಕ ಕೆಲಸಗಳು ಅಥವಾ MCB ಆಫ್ ಮಾಡುವಂಥ ಮಾತ್ರ ನಾವು ಮಾಡಬಹುದು. ಹೊರತು ಓಪನ್ ಮಾಡೋದಾಗಲಿ ಯಾವುದೇ ಸಾಕೆಟ್ಗಳು ಓಪನ್ ಮಾಡೋದು, ಸ್ವಿಚ್ ರಿಪ್ಲೇಸ್ಮೆಂಟ್ ಮಾಡೋದು ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ಅದು ಚಿಕ್ಕದೇ ಇರಲಿ ದೊಡ್ಡದೇ ಇರಲಿ ಕೆಲಸ ಅವರವರು ಯಾರು ಕ್ವಾಲಿಫೈಡ್ ಇರ್ತಾರೆ ಅವ್ರು ಮಾಡೋದೇ ಉತ್ತಮವಾಗಿರುತ್ತೆ. ಸೊ ಇದ್ರ ಬಗ್ಗೆ ಮತ್ತೊಂದು ಇಂಪಾರ್ಟೆಂಟ್ ಡಿವೈಸ್ ಎಲೆಕ್ಟ್ರಿಕಲ್ ಸಿಸ್ಟಮಲ್ಲಿ ಯಾವಾಗಲೂ ಬರೋ ಇದು ಹ್ಯೂಮನ್ ಬೀಯಿಂಗ್ ಸೇಫ್ಟಿ ಸಲುವಾಗಿ ಅಂದರೆ ರಿಸಿಡ್ಯೂವಲ್ ಕರೆಂಟ್ ಡಿವೈಸ್ ಅಂತ ಬರುತ್ತೆ. ಅಂದರೆ ELCB ಅಂತಾರೆ, ಅರ್ತ್ ಲೀಕೇಜ್ ಸರ್ಕ್ಯೂಟ್ ಬ್ರೇಕರ್ ಆರ್ RCCB ಅಂತ ಎರಡು ಎಕ್ವಿಪ್ಮೆಂಟ್ ಬರ್ತವೆ. ಕಂಪಲ್ಸರಿ ತಮ್ಮ ಮನೆಗಳಲ್ಲಿ ಎಲ್ಲರೂ ಅದನ್ನು ಅಳವಡಿಸ್ಕೊಳ್ಬೇಕು. ಸೊ MCBಗಳು ಎಲ್ಲರ ಮನೆಯಲ್ಲೂ ಇರ್ತವೆ, ನೀವು ನೋಡಿರ್ಬೋದು MCBಗಳು. ಬಟ್ RCCB ಆರ್ ELCB ಇಸ್ ಡಿವೈಸ್ ವಿಚ್ ಇಸ್ ಹೆಲ್ಪ್ಫುಲ್ ಟು ಸೇವ್ ದಿ ಹ್ಯೂಮನ್ ಬೀಯಿಂಗ್ ಲೈಫ್. ಅಂದರೆ ಈ MCBಗಳು ಏನಾಗುತ್ತೆ, ಫ್ಯೂಸ್ಗಳು MCBಗಳು ಯೂಶಲಿ ಶಾರ್ಟ್ ಸರ್ಕ್ಯೂಟಲ್ಲಿ ಟ್ರಿಪ್ ಆಗುತ್ತೆ. ಏನಾದರೂ ಶಾರ್ಟ್ ಸರ್ಕ್ಯೂಟ್ ಆದಾಗ ಮಾತ್ರ ಟ್ರಿಪ್ ಆಗುತ್ತೆ. ಬಟ್ ಲೀಕೇಜ್ ಏನಿರುತ್ತೆ ನೋಡಿ, ಈಗ ಕಂಪ್ಯೂಟರ್ ಬಾಡಿಯಲ್ಲಿ ಲೀಕೇಜ್ ಬರ್ತಾ ಇರ್ಬೋದು, ನಿಮ್ಮ ಮಿಕ್ಸರ್ ಗ್ರೈಂಡರ್ ಅದೇ ಹೇಳೋದಲ್ಲ, ಯಾವುದೇ ಹೋಮ್ ಇಕ್ವಿಪ್ಮೆಂಟು, ನಿಮ್ಮ ಮೊಬೈಲಲ್ಲಿ ಚಾರ್ಜರಲ್ಲಿ ಲೀಕೇಜ್ ಬರ್ತಾವಲ್ಲ, ಅಂಥದ್ದೆಲ್ಲ ನೀವು ಮನುಷ್ಯ ಮುಟ್ಟಿದ ತಕ್ಷಣ ಟ್ರಿಪ್ ಆಗೋ ಡಿವೈಸ್ ಅಂದರೆ ELCB RCCB. ಸೊ ಎಲ್ಲರೂ ತಮ್ಮ ಮನೆಗಳಲ್ಲಿ ಅದನ್ನು ಅಳವಡಿಸ್ಕೊಳ್ಳೋಕೆ ಇನ್ಸಿಸ್ಟ್ ಮಾಡಬೇಕು. ಡೂ ಇಟ್ ಯುವರ್ ಸೆಲ್ಫ್ ಅಂತ. ಏನು ಇದೊಂದು ಸಾಕೆಟ್ ಅಲ್ವಾ, ನಾನೇ ಬಿಚ್ಚಿ ನಾನೇ ಆಗ್ಬಿಡ್ತೀನಿ ಏನಂತ ದೊಡ್ಡ ವಿಷಯ ಅಂತ ಅದನ್ನು. ರಬ್ಬರ್ ಗ್ಲೌಸ್ ಎಲ್ಲ ಹಾಕಿರ್ಲಿಲ್ಲ. ನಾನು ಕೇಳಿದ್ದೆ, ಯಾಕೆ ನಿಮ್ಗೆ ಅದೆಲ್ಲ ಕೊಡಲ್ವಾ, ಯಾಕೆ ನೀವು ಹಾಕಿಲ್ಲ ಅಂತ ಕೇಳಿದ್ರೆ, ಇಲ್ಲ ನಮ್ಗೆಲ್ಲ ಗೊತ್ತು ನಾವು ಮಾಡ್ತೀವಿ ಅಂತ ಹೇಳಿದ್ರು. ಓಕೆ, ಬಟ್ ಇನ್ ಕೇಸ್ ಇವಾಗ ಒಂದು ಆಕ್ಸಿಡೆಂಟ್ ಎಲ್ಲ ಆಗತ್ತೆ, ಇವಾಗ ಬೈಕಲ್ಲೆಲ್ಲ ಹೋಗ್ತೀವಿ, ಆಕ್ಸಿಡೆಂಟ್ ಆಗ್ಬಿಡತ್ತೆ ಅಂತ ಹಾಕೊಂಡು ಹೋಗಲ್ಲ, ಅವಾಯ್ಡ್ ಮಾಡೋಕ್ಕೋಸ್ಕರನೇ ಹಾಕೊಂಡು ಹೋಗ್ತೀವಿ. ಸೊ ನಮ್ಮಲ್ಲಿ ಇದೇ ಉದ್ದೇಶಕ್ಕೆ ತಾತ್ಸಾರ ಮನೋಭಾವ ಮಾಡ್ತಾರೆ ನಮ್ಮ ಲೈನ್ಮೆನ್ಗಳು ಅಂತೇಳಿ ನಮ್ಮಲ್ಲಿ ನಾವು ಎವ್ರಿ ಮಂತು ಮತ್ತು ಫಸ್ಟ್ ಮಂಡೇ, ಸೊ ಪ್ರತಿ ಸೋಮವಾರ ನಾವು ಸೇಫ್ಟಿ ಸುರಕ್ಷತಾ ಮಂತ್ರ ಅಂತ ಅವ್ರ ಹತ್ರ ಬೋಧಿಸ್ತೀವಿ. 5 ಮಿನಿಟ್ಸ್ ಅವ್ರ ಕೆಲ್ಸಕ್ಕೆ ಕಳ್ಸೋದಕ್ಕಿಂತ ಮುಂಚೆ ಅವರಿಗೆ ಏನೇನು ಸೇಫ್ಟಿ ಮೆಟೀರಿಯಲ್ಸ್ ನಾವು ಕೊಟ್ಟಿದ್ದೀವಿ, ವಿ ಹ್ಯಾವ್ ಟೇಕನ್ ಲೆಡ್ಜರ್ ಡೀಟೇಲ್ಸ್ ಎಲ್ಲ ಅವ್ರ ಹತ್ರ ಸಿಗ್ನೇಚರ್ಸ್ ತೊಗೊಂಡಿದ್ದೀವಿ. ಅವರಿಗೆ ಸಪ್ರೇಟ್ ಒಂದು ಲಾಕರ್ ಸಿಸ್ಟಮ್ ಕೊಟ್ಟಿದ್ದೀವಿ ಆಫೀಸಲ್ಲಿ. ಆಮೇಲೆ ಅವ್ರ ಗಾಡಿನಲ್ಲೂ ಕೂಡ ಈ ಸ್ಕ್ರೂ ಡ್ರೈವರ್ ಇರ್ಬೋದು, ಮತ್ತು ಗ್ಲೌಸ್ಗಳು, ಆಮೇಲೆ ಶೂ ಅಂತೂ ಕಂಪಲ್ಸರಿ ಹಾಕೊಂಡು ಬಂದಿರ್ತಾರೆ. ಅಟೆಂಡೆನ್ಸೇ ಕೊಡೋದಿಲ್ಲ ಶೂ ಹಾಕಿಲ್ಲ ಅಂತ ಅಂದರೆ. ಸೊ ಯೂನಿಫಾರ್ಮ್ ಹಾಕೊಂಡು ಬಂದಿರಬೇಕು, ಅಟೆಂಡೆನ್ಸ್ ಕೊಡಬೇಕು ಅಂತ ಅಂದರೆ. ಈ ಥರ ಎಲ್ಲ ನಾವು ಸ್ಟ್ರಿಕ್ಟಾಗಿ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ. ಅದು ಮೀರಿ ಏನಾದರೂ ಆ ಥರ ಕಂಡು ಬಂದಲ್ಲಿ ಮುಂದಿನ ದಿನಗಳಲ್ಲಿ ತಾವೆಲ್ಲರ ಸೋಷಿಯಲ್ ಮೀಡಿಯಾದವರು ಅಥವಾ ನಮಗೂ ಒಂದು ರೆಪ್ರೆಸೆಂಟೇಷನ್ ಕೊಟ್ಟರೆ ವಿಲ್ ಟೇಕ್ ಸ್ಟಿಂಜೆಂಟ್ ಆಕ್ಷನ್. ಅಲ್ಲ ಸರ್, ಬಂದು ಯಾರು ಪ್ರಾಪರ್ ಎಕ್ವಿಪ್ಮೆಂಟ್ ಆಗಲಿ ಅದು ಹಾಕೇ ಇಲ್ಲ. ಇವತ್ವರೆಗೂ ನೀವು ತೋರಿಸಿಡೋ PDF ಅಲ್ಲೂ ಲೈನ್ ಮ್ಯಾನ್ ಎಲ್ಲ ವರ್ಕ್ ಮಾಡಿದ್ದಾರೆ. ನಿಮ್ಮ ಥರ ಡ್ರೆಸ್ ವರ್ಕ್ ಮಾಡ್ತಾರೆ ಹೊರತು ಅವರಿಗೆ ಅಂತ ಡ್ರೆಸ್ ಎಲ್ಲ ಇಲ್ಲ ಸರ್. ಇವತ್ತು ಯಾಕಿಲ್ಲ ನೀವು ಹೇಳ್ತಿದ್ದೀರಾ? ಕೆಲಸ ಮಾಡುವಾಗ ಯೂನಿಫಾರ್ಮ್ ಹಾಕೊಂಡೆ ಕೆಲಸ ಮಾಡ್ತಾರಮ್ಮ. ಸೊ ಸೇಫ್ಟಿ ಎಕ್ವಿಪ್ಮೆಂಟ್ಸ್ ಪ್ರಕಾರ ನಿನ್ನ ಪ್ರಕಾರ ಏನೇನು ಇರಬೇಕು ಅಂತ ನೀನಂತ ನಮ್ಮವ್ರು ಏನೋ ಈಗ ಸ್ಕ್ರೂ ಡ್ರೈವರ್ ಯೂಸ್ ಮಾಡಿರ್ತಾರೆ, ಗ್ಲೌಸ್ ಯೂಸ್ ಮಾಡಿರ್ತಾರೆ, ಅರ್ಥಿಂಗ್ ಆ ಕಡೆ ಅರ್ಥಿಂಗ್ ಮಾಡ್ಕೊಂಡಿದ್ದಾರೆ, ಎಲ್ಲ ಸೇಫ್ಟಿ ಪ್ರಿಕಾಷನ್ಸ್ಗೆ ಬರುತ್ತೆ.